ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಈ ಒಂದು ರಹಸ್ಯ ಬೇರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ. ನಾನಿವತ್ತು ಈ ಒಂದು ರಹಸ್ಯ ಬೇರೆ ಕಾರ್ಯಕ್ರಮದಲ್ಲಿ ಮತ್ತೊಂದು ರಹಸ್ಯದ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಕೆಲವು ಸ್ವಾಮಿಗಳು ಕೆಲವು ಬಾಬುಗಳು ಏನು ಮಾಡ್ತಾರೆ ಅಂತಂದರೆ, ನಾನು ಪವಾಡ ಮಾಡ್ತೀನಿ, ನಾನು ಪವಾಡ ಪುರುಷ, ನನ್ನಲ್ಲಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ, ನನ್ನ ಹತ್ರ ಬನ್ನಿ ಎಲ್ಲರೂ, ನಾನು ನಿಮ್ಮೆಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ತೀನಿ ಅಂತೇಳಿ ಯಾವ ರೀತಿ ಮೋಸ ಮಾಡ್ತಾ ಇದ್ರು ಅಂತಕ್ಕಂಥದ್ದು ನಾನು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತು ಅದರಲ್ಲಿರ್ತಕ್ಕಂಥ ಆ ಪವಾಡದ ಹಿಂದೆ ಇರುವಂತಹ ವೈಜ್ಞಾನಿಕವಾಗಿರ್ತಕ್ಕಂಥ ಮತ್ತು ವೈಚಾರಿಕವಾಗಿರ್ತಕ್ಕಂಥ ಸತ್ಯಾಂಶ ಏನು ಅಂತಕ್ಕಂಥದ್ದು ನಾನು ನಿಮಗೆ ಕೊನೆಯದಾಗಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಕೆಲವು ಬಾಬಾಗಳು ಕೆಲವು ಸ್ವಾಮಿಗಳು ಯಾವ ರೀತಿ ನಮಗೆ ಮೋಸ ಮಾಡ್ತಾರೆ ಅಂತಂದರೆ, ಯಾವ ರೀತಿ ನಮ್ಮಲ್ಲಿ ಮೌಢ್ಯತೆಯನ್ನು ಬಿಡ್ತಾರೆ ಅಂತಕ್ಕಂಥದ್ದು ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ನಮ್ಮೆಲ್ಲರ ಮುಂದೆ ಅವ್ರು ಏನು ಮಾಡ್ತಾರೆ ಅಂತಂದರೆ, ಸೊ ನಮ್ಮೆಲ್ಲರ ಮುಂದೆ ಸೊ ಈ ರೀತಿ ಖಾಲಿ ಕೈ ತೋರಿಸ್ತಾರೆ ಸ್ನೇಹಿತರೆ. ಕೈಯಲ್ಲಿ ಏನಿಲ್ಲ ನೋಡ್ಬೋದು ಎಲ್ಲರೂ. ಸೊ ಈ ರೀತಿ ಖಾಲಿ ಕೈ ತೋರಿಸ್ತಾರೆ, ಸೊ ಎಲ್ಲರ ಮುಂದೆ ಖಾಲಿ ಕೈ ತೋರಿಸ್ತಾರೆ, ಕೈಯಲ್ಲಿ ಏನಿಲ್ಲ ಎಂಬ ರೀತಿಯಲ್ಲಿ ಸೊ ಈ ರೀತಿ ಖಾಲಿ ಕೈ ತೋರಿಸ್ತಾರೆ. ಸೊ ನನ್ನ ಕೈಯಲ್ಲಿ ಕೂಡ ಏನಿಲ್ಲ, ಹೌದಾ, ನನ್ನ ಕೈಯಲ್ಲಿ ಯಾವುದೇ ರೀತಿ ವಸ್ತು ಇಲ್ಲ ಸ್ನೇಹಿತರೆ, ನೋಡ್ಬೋದು. ಸೊ ಖಾಲಿ ಕೈ ಇದೆ. ಸೊ ಅವ್ರು ಏನು ಮಾಡ್ತಾರೆ, ಖಾಲಿ ಕೈ ಇದೆ ಈ ಥರ ಮಾಡ್ತಾರೆ. ಸೊ ನಮ್ಮ ಮುಂದೆ ಈ ಥರ ಮಾಡ್ತಾರೆ. ಸೊ ನೋಡಿ ಖಾಲಿ ಕೈ ಇದೆ, ಏನಿಲ್ಲ ಕೈಯಲ್ಲಿ ಅಂತ ತೋರಿಸ್ತಾರೆ. ಸೊ ನೋಡ್ತಾ ಸ್ನೇಹಿತರೆ, ನೋಡ್ತಾ ಈ ಥರ ಮಾಡ್ತಾ ಕೈಯಿಂದ ಖಾಲಿ ಕೈಯಿಂದ ಏನಪ್ಪ ಅಂತಂದರೆ ಶೂನ್ಯದಿಂದ ವಿಭೂತಿಯನ್ನು ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ. ನೋಡ್ಬೋದು ಖಾಲಿ ಕೈಯಿಂದ ವಿಭೂತಿ ಬರ್ತಾ ಇದೆ. ಈ ರೀತಿ ಶೂನ್ಯದಿಂದ ಖಾಲಿ ಕೈಯಿಂದ ವಿಭೂತಿ ಅಥವಾ ಇನ್ಯಾವುದೋ ವಸ್ತುವನ್ನು ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ. ಅದನ್ನು ನಂಬಿ ನಿಜವಾಗ್ಲೂ ಅಂತೇಳಿ ನಂಬಿ ಮೌಢ್ಯಕ್ಕೆ ಒಳಗಾಗ್ತೀವಿ ಮತ್ತು ಮೋಸ ಹೋಗ್ತೀವಿ ಸ್ನೇಹಿತರೆ. ನೋಡ್ತಿರ್ಬೋದು ಈ ರೀತಿ ಬರ್ತಾ ಇದೆ ಖಾಲಿ ಕೈಯಿಂದ. ನೋಡ್ಬೋದು ನೋಡಿ, ಇಷ್ಟು ವಿಭೂತಿ ಬಂದಿದೆ. ಇದು ಹೇಗೆ ಸಾಧ್ಯ? ಸೊ ನಿಜವಾಗ್ಲೂ ಖಾಲಿ ಕೈಯಿಂದ ವಸ್ತುಗಳನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯನಾ ಮತ್ತು ಮಾಯ ಮಾಡೋಕ್ಕೆ ಸಾಧ್ಯನಾ? ಸೊ ಅನ್ನುವಂತಹ ಒಂದು ಪ್ರಶ್ನೆಯನ್ನು ನಾವು ಹಾಕ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಇದನ್ನು ನಿಜ ಅಂತ ನಂಬಬಾರ್ದು. ವಿಜ್ಞಾನ ಹೇಳುತ್ತೆ, ಒಂದು ವಸ್ತುವನ್ನು ಮತ್ತೊಂದು ವಸ್ತುವಾಗಿ ಪರಿವರ್ತನೆ ಮಾಡ್ಬೋದು. ಅಂದರೆ ಒಂದು ವಸ್ತುವನ್ನು ಮತ್ತೊಂದು ವಸ್ತುವನ್ನಾಗಿ ಪರಿವರ್ತನೆ ಮಾಡ್ಬೋದು, ಬದಲಾವಣೆ ಮಾಡ್ಬೋದು ಅಷ್ಟೇ. ರೂಪ ಬದಲಾವಣೆ ಮಾಡ್ಬೋದು. ಈ ಒಂದು ಕೆಬ್ಬಣ ಇದೆ, ಒಂದು ಕೆಬ್ಬಣವನ್ನು ಏನಪ್ಪ ಅಂತಂದರೆ ಆಕಾರವನ್ನು ಯಾವುದೋ ಒಂದು ಆಕಾರವನ್ನು ಬೇರೆ ಆಕಾರವನ್ನು ಮಾಡಬಹುದು, ಹೌದಾ. ಆದರೆ ಯಾವುದೇ ವಸ್ತು ಇಲ್ಲದೆ, ಶೂನ್ಯದಿಂದ ಯಾವುದೇ ವಸ್ತು ಇಲ್ಲದೆ ಸೊ ನಾನು ಖಾಲಿ ಕೈಯಿಂದ ಒಂದು ವಸ್ತುವನ್ನು ಕೊಟ್ಬಿಡ್ತೀನಿ, ನಾನು ನಿಮ್ಮೆಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಬಿಡ್ತೀನಿ ಅಂತಕ್ಕಂಥದ್ದು ಶುದ್ಧ ಸುಳ್ಳು ಸ್ನೇಹಿತರೆ. ಇಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗತ್ತಾ? ಸೊ ಇದೊಂದು ಕೈಚಾಳಕ ಅಷ್ಟೇ, ಇದು ಯಾವುದೇ ಪವಾಡ ಅಲ್ಲ, ಯಾವುದೇ ದೈವಶಕ್ತಿ ಅಲ್ಲ, ಯಾವುದೇ ಇನ್ನೊಂದಲ್ಲ ಮತ್ತೊಂದಲ್ಲ ಸ್ನೇಹಿತರೆ. ಇದೊಂದು ಕೈಚಾಳಕ. ಸೊ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವ್ರು ಏನು ಮಾಡ್ತಾರೆ ಅಂತಂದರೆ, ಒಂದು ವಸ್ತುಗಳನ್ನು ಗೊತ್ತಿಲ್ಲದ ರೀತಿಯಲ್ಲಿ ಒಂದು ಬಚ್ಚಿಟ್ಕೊಂಡಿರ್ತಾರೆ ಸ್ನೇಹಿತರೆ. ನಮಗೆ ಗೊತ್ತಾಗಲ್ಲ, ಹೌದಾ. ಎಲ್ಲೋ ಒಂದು ಕಡೆ ಬಚ್ಚಿಟ್ಕೊಂಡ್ಬಿಟ್ಟಿರ್ತಾರೆ. ಸೊ ನಮಗೆ ಗೊತ್ತಾಗಲ್ಲ. ನಮ್ಮ ಮುಂದೆ ಆ್ಯಕ್ಟಿಂಗ್ ಮಾಡ್ತಾರೆ ಅವರು. ಸೊ ಈ ರೀತಿ ಏನೋ ಒಂದು ಮಾಡಿ ಸೊ ಈ ಥರ ಏನಪ್ಪ ಅಂತಂದರೆ ಯಾವುದೋ ವಸ್ತುವನ್ನು ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ. ಅದು ನಿಜ ಅಂತ ನಾವು ನಂಬ್ತೀವಿ, ಮೌಢ್ಯಕ್ಕೆ ಒಳಗಾಗ್ತೀವಿ ಸ್ನೇಹಿತರೆ. ದಯವಿಟ್ಟು ಇಂತಹ ಒಂದು ಮೂಢನಂಬಿಕೆಗೆ ಯಾರು ಬಲಿಯಾಗಬಾರ್ದು, ಇಂಥ ಒಂದು ಪವಾಡವನ್ನು ಯಾರು ಕೂಡ ನಂಬಬಾರ್ದು. ಇವತ್ತು ಶಿಕ್ಷಣ, ವಿಜ್ಞಾನ, ತಂತ್ರಜ್ಞಾನ ಇಷ್ಟೆಲ್ಲ ಮುಂದುವರೆದಿದೆ. ಸೊ ಆದರೂ ಕೂಡ ಏನಪ್ಪ ಅಂತಂದರೆ ಇವತ್ತಿನ ಸಮಾಜದಲ್ಲಿ ಜನರು ಏನಪ್ಪ ಅಂತಂದರೆ ಅತಿ ಹೆಚ್ಚಾಗಿ ಇಂಥ ಒಂದು ಮೌಢ್ಯಗಳಿಗೆ, ಇಂಥ ಒಂದು ಸ್ವಾಮಿಗಳಿಗೆ, ಇಂಥ ಒಂದು ಪವಾಡಗಳಿಗೆ ಮನಸ್ಸು ಹೊತ್ತು ನಂಬಿ ಮೌಢ್ಯಕ್ಕೆ ಒಳಗಾಗಿ ಸಾವಿರ ರೂಪಾಯಿ ಹಣವನ್ನು ಕಳ್ಕೊಳ್ಳುವಂತಹ ಒಂದು ವ್ಯವಸ್ಥೆ ನಾವು ಇವತ್ತು ನೋಡ್ತಾ ಇದ್ದೀವಿ ಸ್ನೇಹಿತರೆ. ಇಂಥ ವ್ಯವಸ್ಥೆ ಸಮಾಜದಿಂದ ದೂರ ಆಗಬೇಕು, ಪ್ರತಿಯೊಂದನ್ನು ಪ್ರಶ್ನಿಸಬೇಕಾಗುತ್ತಾ. ಸೊ ಇಂಥ ಒಂದು ಡೋಂಗಿ ಸ್ವಾಮಿಗಳಿಂದ ನಾವು ದೂರ ಇರೋಣ. ದೇವರು, ಧರ್ಮ, ನಂಬಿಕೆ ಅಂತಕ್ಕಂಥದ್ದು ಅದು ನಿಮಗೆ ಬಿಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ. ನಂಬಿಕೆ ಇರಲಿ ಆದರೆ ಮೂಢನಂಬಿಕೆ ಬೇಡ, ಆಚರಣೆ ಇರಲಿ ಆದರೆ ಮೂಢ ಆಚರಣೆ ಬೇಡ. ಸೊ ಎಲ್ಲರೂ ಒಂದಾಗಿ ಸದೃಢ ಮನಸ್ಸಿನಿಂದ ಸೊ ಎಲ್ಲವನ್ನೂ ಕೂಡ ಏನಪ್ಪ ಅಂತಂದರೆ ಆಚರಣೆ ಮಾಡುತ್ತಾ ನಿಮ್ಮ ಒಂದು ನಂಬಿಕೆಗೆ ಆಧಾರವಾಗಿ ನೀವೇನಪ್ಪ ಅಂತಂದರೆ ಒಂದು ಏನು ದೇವರನ್ನು ನಂಬ್ತಕ್ಕಂಥದ್ದು, ಆಚರಣೆ, ಪೂಜೆ ಪುನಸ್ಕಾರ ಮಾಡ್ತಕ್ಕಂಥದ್ದು ಅದು ನಿಮಗೆ ಬಿಟ್ಟಿರ್ತಕ್ಕಂಥದ್ದು. ಸೊ ಅದನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ನನಗೆ ಹಕ್ಕು ಇಲ್ಲ. ಆದರೆ ಆ ಒಂದು ಪೂಜೆ ಹೆಸರಲ್ಲಿ, ಆ ದೇವರ ಹೆಸರಲ್ಲಿ, ಆ ಧರ್ಮದ ಹೆಸರಲ್ಲಿ, ಆ ಆಚರಣೆ ಹೆಸರಲ್ಲಿ ಯಾರು ಕೂಡ ನಂಬಿ ಮೋಸ ಹೋಗಬೇಡಿ. ಸೊ ನಿಮ್ಮ ಒಂದು ಏನಪ್ಪ ಅಂತಂದರೆ ನಿಮ್ಮ ಭವಿಷ್ಯ ನಿಮ್ಮ ಕೈಲಿದೆ. ಸೊ ಯಾವ ದೇವರು ಬಂದು ನಮ್ಮನ್ನು ಕಾಪಾಡೋದಿಲ್ಲ. ಸೊ ನಾವೆಲ್ಲರೂ ವೈಜ್ಞಾನಿಕವಾಗಿ, ವೈಚಾರಿಕವಾಗಿ ನಾವು ಪ್ರತಿಯೊಂದನ್ನು ಪ್ರಶ್ನಿಸಿ ಅದರಿಂದ ಇರ್ತಕ್ಕಂಥ ಸತ್ಯಾಂಶ ಏನಿದೆ ಅಂತಕ್ಕಂಥ ತಿಳ್ಕೊಂಡು ನಾವು ಮುಂದೆ ಸಾಗೋಣ
ಅಂತಕ್ಕಂಥ ಮಾತನಾಡ್ತಾ ಎಲ್ಲರೂ ವೈಜ್ಞಾನಿಕವಾಗಿ ಮತ್ತು ವೈಚಾರಿಕವಾಗಿ ಚಿಂತಿಸೋಣ ಅಂತಕ್ಕಂಥ ಮಾತನಾಡ್ತಾ ಈ ಒಂದು ರಾಜ್ಯಸಭೆಯಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಎಲ್ಲರೂ ನಮಸ್ಕಾರ.